In the last session, we discussed about the person not liable for registration, compulsory registration, and deemed registration. In this session, we're going to discuss about special provisions for casual taxable person and non-resident taxable person, and what are the provisions are involved in cancellation of registrations. The provisions for casual taxable person and non-resident taxable person. Provision under sections 27 of the CGST Act 2017 relating to the registration of casual taxable person and non-resident taxable person. First point, a casual taxable person or a non-resident taxable person shall electronically submit duly signed form GST Register 9 GST REG 9 along with self-attested copy of his valid passport for registration at least 5 days before the commencement of business at the common portal. ಇಲ್ಲಿ ಎಲೆಕ್ಟ್ರಾನಿಕಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಮತ್ತು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅವ್ರ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು. ವ್ಯಾಲಿಡ್ ಪಾಸ್ಪೋರ್ಟ್ದು ಸೆಲ್ಫ್ ಅಟೆಸ್ಟೆಡ್ ಕಾಪಿ ಅವರೇ ಅಟೆಸ್ಟೆಡ್ ಮಾಡಿ ಒಂದು ಕಾಪಿನ ಸಬ್ಮಿಟ್ ಮಾಡ್ಬೋದು. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡುವ 5 ದಿನ ಮುಂಚಿತವಾಗಿ ಕಾಮನ್ ಪೋರ್ಟಲಲ್ಲಿ GST ಕಾಮನ್ ಪೋರ್ಟಲಲ್ಲಿ ಅವರು ಆನ್ಲೈನ್ ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ಗೆ ಹಾಕಬೇಕಾಗುತ್ತೆ. A casual taxable person or non-resident taxable person shall be given a temporary reference number by the common portal. Temporary reference numberನ ಪ್ರೊವೈಡ್ ಮಾಡ್ತದೆ ಕಾಮನ್ ಪೋರ್ಟಲ್ ಫಾರ್ ಮೇಕಿಂಗ್ ಎನ್ ಅಡ್ವಾನ್ಸ್ ಡೆಪಾಸಿಟ್ ಆಫ್ ಟ್ಯಾಕ್ಸ್. ಅವ್ರೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮುಂಗಡವಾಗಿ ತೆರಿಗೆಯನ್ನು ಡೆಪಾಸಿಟ್ ಇಡಬೇಕಾಗ್ತದೆ. ಅದನ್ನು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ಗೆ ಅದನ್ನು ಕ್ರೆಡಿಟ್ ಮಾಡಿರ್ತಾರೆ. ನೋಡಿ ಇಲ್ಲಿ ಹೇಳ್ತಾನೆ, ದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಇಶ್ಯೂಡ್ ಟು ಎ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆರ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ shall be valid for a specified in the application for registration or 90 days from the effective date of registration whichever is earlier ಅಂತ ಹೇಳ್ತಾರೆ. ಅಂದರೆ ದ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಇಶ್ಯೂಡ್ ಟು ಟ್ಯಾಕ್ಸಬಲ್ ಪರ್ಸನ್ ಆರ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ shall be valid for the period specified in the application for registration or 90 days from the effective date of registration whichever is earlier. ಅಂದರೆ 90 ದಿನಗಳವರೆಗೂ ಮಾತ್ರ ಕ್ಯಾಶುವಲ್ ಟ್ಯಾಕ್ಸಬಲ್ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ ಮತ್ತು ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ 90 ದಿನಗಳವರೆಗೂ ಮಾತ್ರ ವ್ಯಾಲಿಡ್ ಇರ್ತದೆ. ತದನಂತರ ಅವರು ಮತ್ತೆ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕಾಗ್ತದೆ. ಅವರು ಒಕೇಶನಲಿ ಅಥವಾ ಕ್ಯಾಶುವಲಿ ಬಿಸ್ನೆಸ್ ಮಾಡೋದ್ರಿಂದ ಸಪ್ಲೈ ಮಾಡೋದ್ರಿಂದ ಅವರಿಗೆ 90 ದಿನಗಳವರೆಗೆ ಮಾತ್ರ ಅವಕಾಶವನ್ನು GST ಕೌನ್ಸಿಲಲ್ಲಿ ಕೊಟ್ಟಿರ್ತಾರೆ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ 5 ದಿನ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಪೀರಿಯಡ್ ಅವಧಿ ಎಷ್ಟಿರ್ತದೆ? 90 ದಿನವರೆಗೂ ಮಾತ್ರ ಮ್ಯಾಕ್ಸಿಮಮ್. ಪ್ರಾಪರ್ ಆಫೀಸರು ಮೇ ಬಿ ಫಿಟ್ ಆಗಬೇಕು, ಇನ್ನೂ 3 ತಿಂಗಳು ಬೇಕಾದ್ರೆ ಅವನು ಎಕ್ಸ್ಟೆಂಡ್ ಮಾಡ್ಬೋದು. ಪ್ರಾಪರ್ ಆಫೀಸರ್ ಏನಾದರೂ ಅವ್ರು ಅಪ್ರೋಚ್ ಮಾಡಿ ಅವರಿಂದ ಪರ್ಮಿಷನ್ ತೊಗೊಂಡ್ರೆ ಮಾತ್ರ. ಇನ್ನು ನಾವು ನೋಡೋದಿದ್ರೆ ಎ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆರ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ shall at the time of submission of application for registration make an advance deposit of tax. ಅವರು ರಿಜಿಸ್ಟ್ರೇಷನ್ ನನಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಿದ್ರೇ ಅಡ್ವಾನ್ಸ್ ಡೆಪಾಸಿಟ್ ಆಫ್ ಟ್ಯಾಕ್ಸನ್ನು ಕಟ್ಟಬೇಕು. ದಟ್ ಅಮೌಂಟ್ ಈಸ್ ಈಕ್ವಲೆಂಟ್ ಟು ದ ಎಸ್ಟಿಮೇಟೆಡ್ ಟ್ಯಾಕ್ಸ್ ಲಯಬಿಲಿಟಿ. ಎಸ್ಟಿಮೇಟೆಡ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಆ್ಯಕ್ಚುಯಲ್ ಟ್ಯಾಕ್ಸ್ ಲಯಬಿಲಿಟಿ ಅಲ್ಲ, ಒಂದು ಅಂದಾಜು ಇಷ್ಟು ಆಗ್ಬೋದು ನಾವು ತೆರಿಗೆ ಕಟ್ಟೋದು ಅಂತೇಳಿ ಅಂದಾಜು ಮಾಡ್ಕೊಳ್ಬೇಕಾದ್ರೆ ಅಷ್ಟು ಅಮೌಂಟನ್ನ ಡೆಪಾಸಿಟ್ ಮಾಡ್ಬೋದು. ಅವ್ರು ಯಾವಾಗ ರಿಜಿಸ್ಟ್ರೇಷನ್ ತೊಗೋತಾರೋ ಆವಾಗಲೇ ಏನು ಮಾಡಬೇಕು, ಅದನ್ನು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ಅಮೌಂಟನ್ನು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ಗೆ ಕ್ರೆಡಿಟ್ ಮಾಡ್ತಾರೆ. ಆ್ಯಂಡ್ ದ ಅಮೌಂಟ್ ಅವೈಲಬಲ್ ಇನ್ ದ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಮೇ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಎನಿ ಪೇಮೆಂಟ್ ಟುವರ್ಡ್ ಟ್ಯಾಕ್ಸ್. ತೆರಿಗೆ ಕಟ್ಟಲಿಕ್ಕೆ ಅದನ್ನು ಬಳಕೆ ಮಾಡ್ತಾರೆ, ಇಂಟ್ರೆಸ್ಟ್ ಕಟ್ಟಲಿಕ್ಕೆ ಬಳಕೆ ಮಾಡ್ತಾರೆ, ಪೆನಾಲ್ಟಿ ಆರ್ ಫೀಸ್ ಕಟ್ಟಲಿಕ್ಕೆ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ಲಿ ಏನು ಡೆಪಾಸಿಟ್ ಇಟ್ಟಿರ್ತಾರೋ ಅಮೌಂಟನ್ನೇ ಯೂಸ್ ಮಾಡ್ಬೋದು.
ಇದಿಷ್ಟು provision for registration of casual taxable person and non-resident taxable person. And the next topic, what are the provisions involved in cancellation of GST registration? Cancellation of GST registration. The cancellation of GST registration can be done by the proper officer. ಅದಕ್ಕೆ ಸಂಬಂಧಿಸಿದ ಅಧಿಕಾರಿ ಮಾತ್ರ ಮಾಡಬೇಕಾಗ್ತದೆ. ಆರ್ ಅನ್ ಅಪ್ಲಿಕೇಶನ್ ಫೈಲ್ಡ್ ಬೈ ದ ರಿಜಿಸ್ಟರ್ಡ್ ಪರ್ಸನ್. ಕೆಲವೊಂದ್ಸಲಿ ರಿಜಿಸ್ಟರ್ಡ್ ಪರ್ಸನ್ನೇ ತನ್ನ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಅವನೇನಾದರೂ ಒಂದು ಕೇಸ್ ಅವ್ನು ಡೆತ್ ಆದರೆ, ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಸಪ್ಲೈಯರ್ಸ್ ಅವ್ನು ಡೆತ್ ಆದರೆ, ಅವನದು ಮೆಂಟಲಿ ಇಲ್ನೆಸ್ ಆದರೆ, ಅಸ್ವಸ್ಥನಾದರೆ, ಮಾನಸಿಕ ಅಸ್ವಸ್ಥನಾದರೆ, ಅವನು ಏನಾದ್ರೂ ದಿವಾಳಿ ಆದರೆ, ಅಂಥ ಸಂದರ್ಭದಲ್ಲಿ ಅವನ ಲೀಗಲ್ ಹೇರ್ಸ್ ಅವನು ಸಂಬಂಧಿಸಿದಂತಹ ಕಾನೂನಿನ ಮೂಲಕ ಯಾರು ವಾರಸ್ದಾರ ಇರ್ತಾರೋ ಅವ್ರೇನು ಮಾಡ್ಬೋದು, ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿಕ್ಕೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಫಾರ್ ದ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಅಂಡರ್ SGST, UTGST shall deemed to be cancellation of registration under the CGST Act. ಅಂದರೆ ಯಾವುದೋ ಒಂದು ಆ್ಯಕ್ಟ್ ಪ್ರಕಾರ ಅದು ಕ್ಯಾನ್ಸಲೇಷನ್ ಆಗ್ತಿದೆ ಅಂತಂದರೆ ಅದು ಎಲ್ಲ ಆ್ಯಕ್ಟ್ಗಳ ಮುಖಾಂತರ ಅದು ಕ್ಯಾನ್ಸಲೇಷನ್ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ದ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಶಲ್ ನಾಟ್ ಎಫೆಕ್ಟ್ ದ ಲಯಬಿಲಿಟಿ ಆಫ್ ಎ ಪರ್ಸನ್. ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವನು ಕಟ್ತಕ್ಕಂಥ ತೆರಿಗೆ ಏನಿದೆ ಆ ಮೊತ್ತವನ್ನು ಅವನು ಕಟ್ಟಲೇಬೇಕಿರ್ತದೆ. ಮತ್ತು ಬಾಕಿ ಏನಾದರೂ ಕಟ್ಟಬೇಕಿದ್ರೆ ಫೈನೋ, ಪೆನಾಲ್ಟಿನೋ, ಇಂಟ್ರೆಸ್ಟೋ ಅದನ್ನೆಲ್ಲ ಕ್ಲಿಯರೆನ್ಸ್ ಮಾಡೇ ತನ್ನ ರಿಜಿಸ್ಟ್ರೇಷನನ್ನು ಅವರು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ತೆರಿಗೆ ಕಟ್ಟೋದ್ರ ಮೇಲೆ ಬಿಡೋದಿಲ್ಲ. ಸರ್ಕಾರಗಳಾಗಲಿ, GST ಕೌನ್ಸಿಲ್ ಆಗಲಿ ತೆರಿಗೆ ಕಟ್ಟೋದನ್ನು ಬಿಡೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟು ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ತೆರಿಗೆ ಕಟ್ಟೋದನ್ನು ಕಟ್ಟಲೇಬೇಕು. ಅದನ್ನು ಕ್ಲಿಯರೆನ್ಸ್ ಮಾಡ್ಕೊಂಡು ಅವ್ರು ಏನು ಮಾಡ್ಬೋದು, ಕ್ಯಾನ್ಸಲೇಷನ್ಗೆ ಅಪ್ಲಿಕೇಶನನ್ನು ಹಾಕೋಬೋದು. ದ ರಿಜಿಸ್ಟ್ರೇಷನ್ ಕ್ಯಾನ್ ಬಿ ಟೆಂಪರರಿಲಿ ಕ್ಯಾನ್ಸಲ್ಡ್ ಅಂಡರ್ ದ ಫಾಲೋಯಿಂಗ್ ಸಿಚುಯೇಷನ್ಸ್. ಕೆಲವೊಂದು ಸಿಚುಯೇಷನಲ್ಲಿ ಟೆಂಪ್ರರಿಯಾಗಿ ಕೆಲವು ಕ್ಯಾನ್ಸಲ್ ಮಾಡ್ತಾರೆ. ಇಫ್ ದ ರಿಜಿಸ್ಟರ್ಡ್ ಪರ್ಸನ್ ವಯೋಲೇಟ್ಸ್ ದ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್. ಅವನು GST ಆ್ಯಕ್ಟ್ ಪ್ರಾವಿಷನ್ಸ್ ಏನಿದೆ ಅವುಗಳನ್ನು ವಯೋಲೇಟ್ ಮಾಡಿದಾಗ, ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್ ಏನಿದೆ, ರೂಲ್ಸ್ ಏನಿದೆ, ಪ್ರಾವಿಷನ್ಸ್ ಏನಿದೆ ಅದ್ರ ಪ್ರಕಾರ ಅವನು ಸಪ್ಲೈಸ್ ಆಗಲಿ, ಬಿಸ್ನೆಸ್ ಆಗಲಿ ಮಾಡದೇ ಇರಿದಾಗ, ಇಫ್ ದ ರಿಜಿಸ್ಟರ್ಡ್ ಪರ್ಸನ್ ಡಸ್ ನಾಟ್ ಕಂಡಕ್ಟ್ ದ ಬಿಸ್ನೆಸ್ ಫ್ರಮ್ ದ ಡಿಕ್ಲೇರ್ಡ್ ಪ್ಲೇಸ್ ಆಫ್ ಬಿಸ್ನೆಸ್. ಅವ್ನು ಡಿಕ್ಲೇರ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಕರ್ನಾಟಕ ಇದೆ, ಅವ್ನು ಬಿಸ್ನೆಸ್ ಮಾಡ್ತಾ ಇರೋದು ತಮಿಳ್ನಾಡಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಅಂತಂದರೆ ಆ ಸಂದರ್ಭದಲ್ಲಿ ಪ್ರಾಪರ್ ಆಫೀಸರ್ ಏನು ಮಾಡ್ಬೋದು, ಅವನ ರಿಜಿಸ್ಟ್ರೇಷನನ್ನು ಟೆಂಪರರಿಲಿ ಕ್ಯಾನ್ಸಲ್ ಮಾಡ್ಬೋದು. ಆಮೇಲೆ ಬಿಸ್ನೆಸ್ ಹ್ಯಾಸ್ ಬಿನ್ ಡಿಸ್ಕಂಟಿನ್ಯೂಡ್, ಬಿಸ್ನೆಸ್ನ ಡಿಸ್ಕಂಟಿನ್ಯೂ ಮಾಡಿದ್ದಾಗ, ಇಫ್ ದೆರ್ ಇಸ್ ಎನಿ ಚೇಂಜ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬಿಸ್ನೆಸ್, ಅವರು ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಬೇರೆ ಬಿಸ್ನೆಸ್ಸು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಬಿಸ್ನೆಸ್ಸು, ಅವ್ರು ಮಾಡ್ತಿರ್ತಕ್ಕಂಥದ್ದು ಬೇರೆ ಬಿಸ್ನೆಸ್ಸು. ಅವರು ಗೂಡ್ಸ್ಗಳನ್ನು ಸಪ್ಲೈ ಮಾಡ್ತೀವಿ ಅಂತ ರಿಜಿಸ್ಟ್ರೇಷನ್ ಮಾಡಿಸಿ ಸರ್ವೀಸಸ್ಗಳನ್ನು ಸಪ್ಲೈ ಮಾಡೋಕ್ಕೆ ಶುರು ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನ್ ಆಫ್ ದ ಬಿಸ್ನೆಸ್ಸಲ್ಲೇ ಬಿಸ್ನೆಸ್ ಚೇಂಜಸನ್ನು ಮಾಡ್ಕೊಂಡಿದ್ದಾಗ ಆಗಲೂ ಕೂಡ ಕ್ಯಾನ್ಸಲೇಷನ್ ಮಾಡ್ಬೋದು. ಇಫ್ ದ ರಿಜಿಸ್ಟರ್ಡ್ ಪರ್ಸನ್ ಇಶ್ಯೂ ದ ಇನ್ವಾಯ್ಸ್ ಬಿಲ್ ವಿತೌಟ್ ದ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಇನ್ವಾಯ್ಸ್ಗಳ ಬಿಲ್ಗಳನ್ನು, ಗೂಡ್ಸ್ ಆರ್ ಸರ್ವಿಸಸ್ಗಳನ್ನು ಸಪ್ಲೈ ಮಾಡ್ದೇ ಇಶ್ಯೂ ಮಾಡಿದರೆ ಆವಾಗ ಟೆಂಪ್ರರಿಯಾಗಿ ಕ್ಯಾನ್ಸಲೇಷನ್ ಆಗ್ತದೆ. ನಾನು ಆಗಲೇ ಹೇಳಿದೆ, ದೇರ್ ಇಸ್ ಎನಿ ಚೇಂಜ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬಿಸ್ನೆಸ್. ಪ್ರಾಪರ್ ಆಫೀಸರು ಅವನೇ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ರಿಜಿಸ್ಟರ್ಡ್ ಪರ್ಸನ್ಗಳು ಅಪ್ಲಿಕೇಶನ್ ಹಾಕ್ಬೋದು. ಅದನ್ನೆಲ್ಲ ಹೇಳಿದೆ ನಿಮಗೆ. ಆಮೇಲೆ ರಿಜಿಸ್ಟರ್ಡ್ ಪರ್ಸನ್ ಎಸ್ ಕಾಂಟ್ರಾವೆಂಟ್ ಸಚ್ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್. ಅಂದರೆ CGST ಆ್ಯಕ್ಟ್, SGST ಆ್ಯಕ್ಟ್, UTGST ಆ್ಯಕ್ಟ್, ಅದರ ಏನು ಆ್ಯಕ್ಟ್ ಹೇಳ್ತದೆ ಅದ್ರ ಪ್ರಾವಿಷನ್ಸ್ಗಳನ್ನು ಅವನೇನಾದ್ರೂ ಫಾಲೋ ಮಾಡ್ತಾ ಇದ್ದರೆ, ಪ್ರಾವಿಷನ್ಸ್ಗಳನ್ನು ಅಪ್ಲೈ ಮಾಡ್ಕೊಳ್ದೇನೆ ಅವನ ಇಷ್ಟ ಬಂದಾಗ ಅವನು ವ್ಯವಹಾರವನ್ನು ಬಿಸ್ನೆಸ್ಸನ್ನು ಮಾಡ್ತಿದ್ರೆ, ಸಪ್ಲೈನ ಮಾಡ್ತಿದ್ರೆ, ಎ ಪರ್ಸನ್ ಹ್ಯಾವ್ ಪೇಯಿಂಗ್ ಎ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 10 ಹ್ಯಾಸ್ ನಾಟ್ ಫರ್ನಿಶ್ಡ್ ರಿಟರ್ನ್ಸ್ 3 consecutive ಟ್ಯಾಕ್ಸ್ ಪೀರಿಯಡ್ಸ್. ಸರಿನಾ? 3 ವರ್ಷಗಳ ಕಾಲ ಅವನು 3 ಟ್ಯಾಕ್ಸ್ ಪೀರಿಯಡಲ್ಲಿ ಅವನು ತೆರಿಗೆಯನ್ನು ಕಟ್ಟದೇ ಇದ್ದರೆ ಮತ್ತು ಟ್ಯಾಕ್ಸನ್ನು ರಿಟರ್ನನ್ನು ಫರ್ನಿಷ್ ಮಾಡದೇ ಇದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ಒಂದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗ್ತದೆ.
ಆಮೇಲೆ ಇಫ್ ದ ರಿಜಿಸ್ಟರ್ಡ್ ಪರ್ಸನ್ ಹ್ಯಾಸ್ ನಾಟ್ ಫರ್ನಿಶ್ ದ ರಿಟರ್ನ್ಸ್ ಫಾರ್ ಪೀರಿಯಡ್ ಆಫ್ 6 ಮಂತ್, 6 ತಿಂಗಳವರೆಗೆ ರಿಜಿಸ್ಟರ್ಡ್ ಪರ್ಸನ್ ಆದವನು ಜಿ ಎಸ್ ಟಿ ರಿಟರ್ನನ್ನು ಫೈಲ್ ಮಾಡದೇ ಇದ್ದರೆ. ಆಮೇಲೆ ಇಫ್ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ವಾಲಂಟರಿ ರಿಜಿಸ್ಟ್ರೇಷನ್ ಹ್ಯಾಸ್ ನಾಟ್ ಕಮೆನ್ಸ್ಡ್ ಬಿಸ್ನೆಸ್ ವಿತಿನ್ 6 ಮಂತ್, ಅಂದರೆ ಅವನು ವಾಲಂಟರಿ ರಿಜಿಸ್ಟ್ರೇಷನ್ ತೊಗೊಂಡಿದ್ದಾನೆ, 6 ಮಂತ್ ಆದರೂ ಕೂಡ ಅವನು ಬಿಸ್ನೆಸ್ಸನ್ನೇ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ, ಡೇಟ್ ಆಫ್ ರಿಜಿಸ್ಟ್ರೇಷನ್ ಆದ 6 ತಿಂಗಳವರೆಗೂ ಕೂಡ 6 ತಿಂಗಳಾದರೂ ಕೂಡ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ. ಆಮೇಲೆ ಇಫ್ ದ ಪರ್ಸನ್ ಹ್ಯಾಸ್ ಒಬ್ಟೈನ್ ದ ಬಿಸ್ನೆಸ್ ಬೈ ಮೀನ್ಸ್ ಆಫ್ ಫ್ರಾಡ್, ಮೋಸ, ವಿಲ್ಫುಲ್ ಸ್ಟೇಟ್, ಮೋಸ ಮಾಡಿ, ಫ್ರಾಡ್ ಮಾಡಿ, ಈ ರೀತಿ ಏನಾದರೂ ನಾನು ವಿಲ್ಫುಲ್ ಮಿಸ್ಟೇಟ್ಮೆಂಟ್ ಮಾಡಿ, ಸಸ್ಪೆಷನ್ ಆಫ್ ಫ್ಯಾಕ್ಟ್ ತಿದ್ದುಪಡಿ ಮಾಡಿ ಅವನೇನಾದರೂ ಬಿಸ್ನೆಸ್ ನಡೆಸ್ತಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಅವನ ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ವಾಟ್ ಆರ್ ದ ಪ್ರೊಸೀಜರ್ ಫಾರ್ ಕ್ಯಾನ್ಸಲೇಷನ್ ಅಂತ ನಾವು ನೋಡೋದಾದರೆ, ಇಫ್ ದ ಪ್ರಾಪರ್ ಆಫೀಸರ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್ ದ ರಿಜಿಸ್ಟ್ರೇಷನ್ ಆಫ್ ಎ ಪರ್ಸನ್ ಇಸ್ ಲಯಬಲ್ ಟು ಬಿ ಕ್ಯಾನ್ಸಲ್ಡ್, ಈ ಶಲ್ ಇಶ್ಯೂ ಎ ನೋಟಿಸ್, ಅವನಿಗೆ ನೋಟಿಸ್ ಇಶ್ಯೂ ಮಾಡಬೇಕಾಗ್ತದೆ. ಸಚ್ ಎ ಪರ್ಸನ್ ಇನ್ GST REG 17 ಫಾರ್ಮನ್ನು ರಿಕ್ವೈರಿಂಗ್ ಟು ಶೋ ಕಾಸ್ ವಿತಿನ್ ಎ ಪೀರಿಯಡ್ ಆಫ್ 7 ವರ್ಕಿಂಗ್ ಡೇಸ್, 7 ವರ್ಕಿಂಗ್ ಡೇಸ್ ಒಳಗಡೆ ಅವನಿಗೆ ನೋಟಿಸನ್ನು ಇಶ್ಯೂ ಮಾಡಬೇಕಾಗ್ತದೆ. 7 ದಿನಗಳೊಳಗಡೆ ರಿಪ್ಲೈ ಬರಬೇಕಾಗ್ತದೆ. ಇಫ್ ದ ರಿಪ್ಲೈ ಟು ದ ನೋಟಿಸ್ ಫೌಂಡ್ ಟು ಬಿ ಸ್ಯಾಟಿಸ್ಫ್ಯಾಕ್ಟರಿ, ದ ಪ್ರಾಪರ್ ಆಫೀಸರ್ ಶಲ್ ಡ್ರಾಪ್ ದಿ ಪ್ರೊಸೀಡಿಂಗ್ಸ್ ಆ್ಯಂಡ್ ಪಾಸ್ ಆನ್ ದ ಆರ್ಡರ್ ಇನ್ ಫಾರ್ಮ್ ಆಫ್ GST ರಿಜಿಸ್ಟರ್ 20. ಇಲ್ಲಿ ನೋಟಿಸ್ ಕಳಿಸಿದ 7 ದಿನಗಳೊಳಗಾಗಿ ಉತ್ತರ ಏನು ಕೊಟ್ಟಿರ್ತಕ್ಕಂಥ ಉತ್ತರ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಅನಿಸಿದ್ರೆ ಪ್ರಾಪರ್ ಆಫೀಸರ್ಸ್ಗೆ, ಅವನು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ರಿಜಿಸ್ಟ್ರೇಷನನ್ನು ರಿವೋಕ್ ಮಾಡ್ಬೋದು. ಅದರ್ವೈಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಟರಿ ಅನಿಸಿಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗ್ತದೆ. ರಿಜಿಸ್ಟ್ರೇಷನನ್ನು ರಿವೋಕ್ ಮಾಡ್ತಿದ್ದಾರೆ ಅಥವಾ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ವಾಪಸ್ ತಗೋತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ GST ರಿಜಿಸ್ಟರ್ 20 ಅಂತೇಳಿ ಇಶ್ಯೂ ಮಾಡ್ತಾರೆ, GST REG 20 ಅಂತೇಳಿ. If the registered person may apply for revocation of cancelled registration in form GST REG 21, if the proper officer is satisfied that there is sufficient grounds for revocation of cancellation, ಅಂದರೆ ಕ್ಯಾನ್ಸಲೇಷನ್ ರಿಜಿಸ್ಟ್ರೇಷನ್ ರಿವೋಕ್ ಮಾಡ್ತಿದ್ವಿ, ಅದಕ್ಕೆ ಸಫಿಷಿಯೆಂಟ್ ರೀಸನ್ ಇದೆ ಅಂತ ಅನ್ಸಿದ್ರೆ ಈ ಶೆಲ್ ರಿವೋಕ್ ದ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಬೈ ಪಾಸಿಂಗ್ ಅನ್ ಆರ್ಡರ್ ಇನ್ ದ ಫಾರ್ಮ್ ಆಫ್ GST REG 22 ಅಂತೇಳಿ ಒಂದು ಇಶ್ಯೂ ಮಾಡಬೇಕಾಗ್ತದೆ ಅವನು ಆರ್ಡರ್ನ ವಿತಿನ್ ದ ಪೀರಿಯಡ್ ಆಫ್ 30 days ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ರಿಸೀವ್ ಮಾಡಿದ 30 ದಿನಗಳೊಳಗಾಗಿ ಅವರಿಗೆ ರಿವೋಕೇಷನ್ ಮಾಡಿದಂಥ ಒಂದು GST ರಿಜಿಸ್ಟರ್ 22 ಆರ್ಡರ್ನ ಮಾಡಬೇಕಾಗ್ತದೆ. ದ ರಿವೋಕೇಷನ್ ಆಫ್ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಅಂಡರ್ SGST UTGST ಆ್ಯಕ್ಟ್ ಶೆಲ್ ಡೀಮ್ ಟು ಬಿ ರಿವೋಕೇಷನ್ ಆಫ್ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಅಂಡರ್ ದಿ CGST ಆ್ಯಕ್ಟ್. SGST UTGSTಲಿ ಏನು ಪ್ರೊವಿಷನ್ಸ್ ಇದೆ, ರಿವೋಕೇಷನ್ ಯಾವ ರೀತಿ ಮಾಡ್ತಾರೆ, ಅದೇ ರೀತಿ CGSTಲೂ ಕೂಡ ರಿವೋಕೇಷನ್ ಆಫ್ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಕೂಡ ಆಗ್ತದೆ. ಇದಿಷ್ಟು ದ ಪ್ರಾವಿಷನ್ಸ್ ಫಾರ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಆ್ಯಂಡ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ and what are the provisions for involved in procedure for cancellation of GST registration.